ಯಾಕೆಂದ್ರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಆಯಾ ಪ್ರದೇಶಗಳಿಗೆ ಬೇಕಾಗುವಂತಹ ಬೀಜಗಳು, ಈ ಮಲೆನಾಡಿನಲ್ಲಿ ಭತ್ತದ ಬೀಜ ಏನಿದೆಯಲ್ಲ, ಈ ಭತ್ತದ ಬೀಜ ಬಯಲ್ನಾಡಿನಲ್ಲಿ ಬಿತ್ತಿದ್ರು ಬರೋದಿಲ್ಲ. ಬಯಲ್ನಾಡಿನ ಭತ್ತದ ಬೀಜ ತಂದು ಇಲ್ಲಿ ಬಿತ್ತಿದ್ರೆ ಅದು ಬರೋದಿಲ್ಲ. ಇಲ್ಲಿ ಭತ್ತಕ್ಕೆ ನೀರು ಹೆಚ್ಚಬೇಕಾಗತ್ತೆ, ಹೆಚ್ಚು ನೀರಿನಲ್ಲಿ ಬೆಳೆಯುವಂತಹ ರೂಢಿಯಾಗಿದೆ ಅದಕ್ಕೆ. ಬಯಲುನಾಡಿನಲ್ಲಿ ಯಾವಾಗ್ಲಾದ್ರೂ ತಿಂಗಳಿನಲ್ಲಿ 1 ಸಾರಿನೋ 2 ಅಥವಾ 3 ಸಾರಿ ಮಳೆ ಆಗುತ್ತೆ. ಆ ಮಳೆಯ ಮೇಲೆ ಅಷ್ಟೇ ನೀರಿನಲ್ಲಿ ಬರುವಂತಹ ಸಾಮರ್ಥ್ಯ ಹೊಂದಿದಂತ ಭತ್ತದ ಬೀಜಗಳಿವೆ. ಇಂಥದೇ ರಾಜಸ್ಥಾನದಲ್ಲಿ ಬೆಳೆಯುವಂತ ಭತ್ತವನ್ನ ತಗೊಂಡು ದುಬೈನವರು ಈ ಭತ್ತ ಬೆಳೀತಾ ಇದ್ದಾರೆ. ದುಬೈನಲ್ಲಿ ಮಳೆನೇ ಬರೋದಿಲ್ಲ, ಆರ್ಟಿಫಿಷಿಯಲ್ ರೇನ್ ತರ್ತಾರೆ ಅವರು, ಅಥವಾ ಸ್ವಲ್ಪ ಸಮುದ್ರದ ನೀರು ಅಥವಾ ಈ ಗಾಳಿ ಒಳಗಿರುವಂತ ನೀರನ್ನ ಹೀರ್ಕೊಂಡು ಅದರ ಮೇಲೆ ಕೃಷಿ ಮಾಡ್ತಾ ಇದ್ದಾರೆ. ಮತ್ತು ಅದು ಅದಕ್ಕೆ ಬೇಕಾಗುವಂತ ಸಗಣಿಯೂ ಸಹಿತ ಭಾರತದಿಂದನೇ ಹೋಗುತ್ತೆ. ಆದ್ರೆ ಬೀಜ ಮಾತ್ರ ರಾಜಸ್ಥಾನದ ಬೀಜಗಳನ್ನ ಆರಿಸ್ಕೊಳ್ತಾರೆ. ಯಾಕೆಂದ್ರೆ ರಾಜಸ್ಥಾನದಲ್ಲಿ ತುಂಬಾ ಬಿಸಿಲು ಮತ್ತು ಮರಳುಗಾಡು ಇರೋದ್ರಿಂದ ಸಾದೃಶ್ಯವಾದಂತ ಪ್ರದೇಶ ಅವ್ರದ್ದು. ಹೀಗಾಗಿ ನಾನು ಹೇಳೋ ಅರ್ಥ ಇಷ್ಟೇ, ಒಂದು ಪ್ರದೇಶದ ಬೀಜ ಮತ್ತೊಂದು ಪ್ರದೇಶಕ್ಕೆ ನಡೆಯೋದಿಲ್ಲ. ಆದ್ರೆ ಇವತ್ತು ನಮ್ಮ ಸರ್ಕಾರಗಳು ಯಾವುದೋ ದೇಶದಲ್ಲಿ ತಯಾರಾದಂತ ಬೀಜಗಳನ್ನ ಎಲ್ಲ ಪ್ರದೇಶಗಳಿಗೂ ಅಳವಡಿಸಿ ಅದರಿಂದ ನಾವು ಬಹುದೊಡ್ಡ ಅಭಿವೃದ್ಧಿಯನ್ನ ಸಾಧಿಸಬಹುದು ಅಂತ ತಿಳ್ಕೊಂಡು ಸುಮಾರು ಬೀಜಗಳನ್ನ ತಂದ್ರು, ಸುಮಾರು ಪರಿಕರಗಳನ್ನ ತಂದ್ರು. ಅವುಗಳ ದುಷ್ಪರಿಣಾಮಗಳನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಇವತ್ತಿನ ದಿವಸ. ಅವು ಯಾವುದೇ ರೀತಿಯ ಬೀಜಗಳಾಗಿವೆ. ನಮ್ಮಲ್ಲಿ ಇದೇ ಪ್ರದೇಶದಲ್ಲಿ ಬದುವಿನಲ್ಲಿ ಬಿತ್ತಬೇಕಾದಂತ ಬೀಜಗಳು ಬೇರೆ ಇರ್ತವೆ, ಹೊಲದ ಒಳಗಡೆಯಲ್ಲಿ ಬಿತ್ತಬೇಕಾದಂತ ಬೀಜಗಳು ಬೇರೆ ಇರ್ತವೆ. ಒಂದೇ ಹೊಲದಲ್ಲಿ ಬೇರೆ ಬೇರೆ ಬೀಜಗಳು. ನಾವು ಯಾವಾಗ ಸಾವಯವ ಕೃಷಿ ಮಾಡಬೇಕು ಅಂತೀವಲ್ಲ, ಮೊಟ್ಟ ಮೊದಲನೇದು ಮಣ್ಣು, 2ನೇದು ಗೊಬ್ಬರ, 3ನೇದು ಬೀಜ, 4ನೇದು ನೀರು, 5ನೇದು ಜೀವ ಅಥವಾ ಜೀವಾಣುಗಳು. ಇವು 5 ಘಟಕಗಳು ಸದೃಢವಾಗಿ ಸುರಕ್ಷಿತವಾಗಿ ಇದ್ದು ಅಂದ್ರೆ ಆ ರೈತ ದಷ್ಟಪುಷ್ಟನಾಗಿ ಬೆಳೆಯಲಿಕ್ಕೆ ಸಾಧ್ಯ. ಇಲ್ಲದೆ ಇದ್ರೆ ಆ ರೈತನ ಬೆಳವಣಿಗೆ ಬಹಳ ದಿವಸ ತಡೆಯುವಂಥದ್ದಾಗಿರೋದಿಲ್ಲ. ನಮ್ಮ ಮಣ್ಣು ಹೇಗಾಗಿದೆ ಇವತ್ತು ಅಂದ್ರೆ ಮಣ್ಣಿನಲ್ಲಿ ಏನು ಉಳಿದಿದೆ. ನಾವು ಒಂದು ಕಾಲಕ್ಕೆ 3-4% ಸಾವಯವ ಇಂಗಾಲ ಹೊಂದಿದ್ದೀವಿ, ಸಾಯಿಲ್ ಕಾರ್ಬನ್. ಇವತ್ತಿನ ದಿವಸ 0.2 ಅಥವಾ 0.030-02% ವರೆಗೂ ನಾವು ಹೋಗಿದ್ದೀವಿ ಸಾವಯವ ಇಂಗಾಲದಲ್ಲಿ, ಅಂದರೆ ಸಾಯಿಲ್ ಕಾರ್ಬನ್ನಲ್ಲಿ. ಅದರಲ್ಲಿ ಏನು ಬೆಳಿಬಹುದು? ಅದರಲ್ಲಿ ಇನ್ನೊಂದಿಷ್ಟು ಕಡಿಮೆ ಆಯ್ತಂದ್ರೆ ನಾವು ಏನು ಹಾಕಿದ್ರು ಏನು ಬರೋದು, ಎಷ್ಟೇ NPK ಹಾಕಲಿ. ಇವತ್ತಿನ ದಿವಸ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಸಾರಜನಕ, ರಂಜಕ, ಪೊಟ್ಯಾಷನ್ನ ಸಿಕ್ಕಾಪಟ್ಟೆ ಬಳಸ್ತಾ ಇದ್ದೀವಿ. ಆದಾಗ್ಯೂ ಇಳುವರಿ ಮಾತ್ರ ಹೆಚ್ಚಾಗ್ತಾ ಇಲ್ಲ, ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ. ನಾವೇನು ತಿಳ್ಕೊಂಡಿವಿ, ನಾವು ಹಾಕೋದೆಲ್ಲ ಬೆಳೆಗೆ ಅಂತ ತಿಳ್ಕೊಂಡಿವಿ. ಬೆಳೆಗೆ ಗೊಬ್ಬರಗಳ ಅವಶ್ಯಕತೆ ಇಲ್ಲ. ಬೆಳೆಗಳ ಆಹಾರ ಗೊಬ್ಬರ ಅಲ್ಲ, ನೇರವಾಗಿ ಬೆಳೆಗಳ ಆಹಾರ ಜೀವಾಣುಗಳ ಪಾರ್ಥಿವ. ಮಣ್ಣಿನಲ್ಲಿರುವಂತ 1 ಗ್ರಾಮ್ ಮಣ್ಣಿನಲ್ಲಿರುವಂತ 100 ಕೋಟಿ ಜೀವಾಣುಗಳಂತ ಏನಿವೆ ಅಲ್ಲ, ಆ ಜೀವಾಣುಗಳು ಪ್ರತಿ ಕ್ಷಣನೂ ಸಾಯ್ತಾ ಇರ್ತಾವೆ, ಹೊಸ ಹುಟ್ತಾನೆ ಇರ್ತಾವೆ. ಆ ಸತ್ತಿರುವಂತ ಜೀವಾಣುಗಳ ಪಾರ್ಥಿವ ಏನಿದೆ ಅಲ್ಲ, ಅದು ನಮ್ಮ ಬೆಳೆಗಳ ಆಹಾರ.